ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ನೋಟ್ಸ್ಗಳನ್ನು ಡೈರೆಕ್ಟಾಗಿ ಅಮೋಘ ವರ್ಷ ಟೆಲಿಗ್ರಾಮ್ ಚಾನಲ್ ಮೂಲಕ ಡೌನ್ಲೋಡ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚಾನಲ್ನ ಲಿಂಕನ್ನು ನೀಡಲಾಗಿದೆ. ಕಳೆದ ಸೆಷನ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಈ ಕೆಳಗಿನ ಯಾವ ದೇಶದ ಮೂಲಕ ಮೆಕಾಂಗ್ ನದಿ ಹರಿಯುವುದಿಲ್ಲ ಅಂತ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ನಂಬರ್ 1, ಈ ಬಾಂಗ್ಲಾದೇಶದ ಮೂಲಕ ಮೆಕಾಂಗ್ ನದಿ ಹರಿಯುವುದಿಲ್ಲ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಉಳಿದಂತೆ ಮ್ಯಾನ್ಮಾರ್, ಲಾವೋಸ್, ಚೀನಾ ಈ ಎಲ್ಲ ದೇಶಗಳ ಮೂಲಕ ಕೂಡ ಮೆಕಾಂಗ್ ನದಿ ಹರಿಯುವುದನ್ನು ನಾವು ಕಾಣ್ಬೋದು. ಇತ್ತೀಚೆಗೆ ಈ ಮೆಕಾಂಗ್ ನದಿ ನ್ಯೂಸ್ನಲ್ಲಿದ್ದರಿಂದ ಇದಕ್ಕೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಬೇಸಿಕ್ ಫ್ಯಾಕ್ಟ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಈ ಚೀನಾದ ಕಿಂಗೈ ಪ್ರಾಂತ್ಯದಲ್ಲಿ ಟಿಬೇಟಿಯನ್ ಪ್ರಸ್ಥಭೂಮಿಯಲ್ಲಿ ಹುಟ್ಟುವಂತಹ ಈ ಮೆಕಾಂಗ್ ನದಿ 2700 ಮೈಲುಗಳಷ್ಟು ಅಂದರೆ 4350 ಕಿಲೋಮೀಟರ್ಗಳಷ್ಟು ಉದ್ದವನ್ನು ಹರಿಯುವಂತಹ ಏಷ್ಯಾದ 7ನೇ ಅತಿ ಉದ್ದವಾದಂತಹ ಮತ್ತು ಜಗತ್ತಿನಲ್ಲಿ 12ನೇ ಅತಿ ಉದ್ದವಾದಂತಹ ನದಿಯಾಗಿ ಗುರುತಿಸಿಕೊಳ್ಳುತ್ತೆ. ಈ ಚೀನಾದಲ್ಲಿ ಉದಯಿಸುವಂತಹ ಈ ಮೆಕಾಂಗ್ ನದಿ ಮುಂದೆ 6 ಪ್ರಮುಖ ಏಷ್ಯಾದ ದೇಶಗಳ ಮೂಲಕ ಹರಿದು ಸೌತ್ ಚೀನಾ ಸಿ ಅಂದರೆ ದಕ್ಷಿಣ ಚೀನಾ ಸಮುದ್ರವನ್ನು ಸೇರುವಂತಹ ಒಂದು ಪ್ರಮುಖ ನದಿ ಆಗಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಈ ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಈ ಚೀನಾದ ಟಿಬೇಟಿಯನ್ ಪ್ರಸ್ಥಭೂಮಿಯಲ್ಲಿ ಹುಟ್ಟುವಂತಹ ಈ ಮೆಕಾಂಗ್ ನದಿ ಮುಂದೆ ಮ್ಯಾನ್ಮಾರ್, ಲಾವೋಸ್, ಥೈಲ್ಯಾಂಡ್, ಕಾಂಬೋಡಿಯಾ ಮತ್ತು ವಿಯೆಟ್ನಾಂ ದೇಶಗಳ ಮೂಲಕ ಹರಿಯುವುದರೊಂದಿಗೆ ಈ ಸೌತ್ ಚೀನಾ ಸಿ ಅಥವಾ ಈ ವಿಯೆಟ್ನಾಂನಲ್ಲಿ ಡೆಲ್ಟಾವನ್ನು ಕ್ರಿಯೇಟ್ ಮಾಡಿಕೊಂಡು ಮುಂದೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ವಿಸರ್ಜನೆ ಆಗುತ್ತೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಈ ರೀತಿಯಾಗಿ ಏಷ್ಯಾದ 6 ಪ್ರಮುಖ ದೇಶಗಳಲ್ಲಿ ಮೆಕಾಂಗ್ ನದಿ ಹರಿಯುತ್ತೆ ಅಂತ ನಾವಿಲ್ಲಿ ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಈ ಭಾರತದ ಕಂಕುಳಲ್ಲಿರುವಂತಹ ಬಾಂಗ್ಲಾದೇಶಕ್ಕೆ ಯಾವುದೇ ರೀತಿಯಾಗಿ ಮೆಕಾಂಗ್ ನದಿ ಕನೆಕ್ಟ್ ಆಗೋದಿಲ್ಲ ಅಂತ ಈ ಒಂದು ಮ್ಯಾಪ್ನಿಂದ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಮೆಕಾಂಗ್ ನದಿಯ ಬಗ್ಗೆ ಆನ್ಸರ್ ಮಾಡಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್, ವೆರಿ ವೆಲ್ ಡನ್. ಆನ್ಸರ್ ಕರೆಕ್ಟ್ ಇರಲಿ ತಪ್ಪಿರಲಿ ಡಿಸ್ಕಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಡಿಸ್ಕಷನ್ನಲ್ಲಿ ಭಾಗವಹಿಸಿ ಆನ್ಸರ್ಗಳನ್ನು ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಜಗತ್ ಪ್ರಸಿದ್ಧವಾದಂತಹ ಈ ಅಜಂತಾ ವರ್ಣಚಿತ್ರಗಳು, ಅಜಂತಾ ಪೇಂಟಿಂಗ್ಸ್ಗಳು ಪ್ರಧಾನವಾಗಿ ಈ ಕೆಳಗಿನ ಯಾವ ಧರ್ಮಕ್ಕೆ ಸಂಬಂಧಿಸಿವೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಸ್ಗಳಲ್ಲಿ ಹಿಂದೂ, ಜೈನ, ಬೌದ್ಧ ಧರ್ಮ ಅಥವಾ ಆಪ್ಷನ್ 4 ಮೇಲಿನ ಎಲ್ಲವೂ ಅಂತ ನೀಡಲಾಗಿದೆ. ಒಂದು ಸ್ಯಾಂಪಲನ್ನು ಇಲ್ಲಿ ನೀಡಿದ್ದೀನಿ. ಅಜಂತಾ ವರ್ಣಚಿತ್ರಗಳು ಅಥವಾ ಅಜಂತಾ ಪೇಂಟಿಂಗ್ಸ್ಗಳು ಯಾವ ರಿಲಿಜನ್ಗೆ ಸಂಬಂಧಿಸಿವೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ಇತ್ತೀಚೆಗೆ ಈ ಆರ್ಕ್ಟಿಕ್ ಟಂಡ್ರಾ ಪ್ರದೇಶ ನ್ಯೂಸ್ನಲ್ಲಿತ್ತು. ಈ ನ್ಯಾಷನಲ್ ಓಷಿನಿಕ್ ಆ್ಯಂಡ್ ಅಟ್ಮಾಸ್ಫೇರಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನುವ ಈ ಒಂದು ಯುನೈಟೆಡ್ ಸ್ಟೇಟ್ಸ್ ಮೂಲದ ಅಂದರೆ ಈ ಅಮೇರಿಕಾ ಮೂಲದ ಒಂದು ಸಂಸ್ಥೆ ರಿಪೋರ್ಟನ್ನು ಪಬ್ಲಿಷ್ ಮಾಡಿತ್ತು. ಇದರ ಮೂಲಕ ಈ ಉತ್ತರ ಧ್ರುವದಲ್ಲಿರುವಂತಹ ಅಥವಾ ಭೂಮಿಯ ಉತ್ತರ ಭಾಗದಲ್ಲಿರುವಂತಹ ಈ ಆರ್ಕ್ಟಿಕ್ ಸರ್ಕಲ್ನಲ್ಲಿ ಇತ್ತೀಚೆಗೆ ಜಾಗತಿಕ ತಾಪಮಾನ ಏರ್ತಾ ಇರುವುದರಿಂದ ಕಾರ್ಬನ್ ಸಿಂಕ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಂತಹ ಈ ಆರ್ಕ್ಟಿಕ್ ಟಂಡ್ರಾ ಪ್ರದೇಶ ಇಂಗಾಲದ ಹೊರಸೂಸುವಿಕೆಗೆ ಪ್ರಮುಖವಾದಂತಹ ಒಂದು ಕೊಡುಗೆಯನ್ನು ನೀಡ್ತಾ ಇದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಅಂದರೆ ಈ ಕಾರ್ಬನ್ ಎಮಿಷನ್ ಅಂತ ಏನು ಕರಿತೇವೆ, ಪೊಲ್ಯೂಷನನ್ನು, ಸೊ ಪೊಲ್ಯೂಷನ್ ಉಂಟಾಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಯಾವ ರೀತಿ ಅಂತ ಕ್ಲಿಯರ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ನಮಗೆಲ್ಲ ಗೊತ್ತಿರುವ ಹಾಗೆ ಈ ಭೂಮಿಯ 0 ಡಿಗ್ರಿ ಅಕ್ಷಾಂಶವನ್ನು ಸಮಭಾಜಕ ವೃತ್ತ ಮತ್ತು 23.5 ಡಿಗ್ರಿ ಅಕ್ಷಾಂಶವನ್ನು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಥವಾ ಉತ್ತರ ಭಾಗದಲ್ಲಿರುವಂತಹ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಗುರುತಿಸ್ತೇವೆ, 23.5 ಡಿಗ್ರಿ. ಅದೇ ರೀತಿಯಾಗಿ ಈ 66.5 ಡಿಗ್ರಿ ಅಕ್ಷಾಂಶ ಉತ್ತರ ಅಕ್ಷಾಂಶವನ್ನು ಆರ್ಕ್ಟಿಕ್ ಸರ್ಕಲ್ ಅಂತ ಗುರುತಿಸ್ತೇವೆ, ಆರ್ಕ್ಟಿಕ್ ವೃತ್ತ ಅಂತ ಗುರುತಿಸ್ತೇವೆ, ಆರ್ಕ್ಟಿಕ್ ಸರ್ಕಲ್ ಅಂತ ಗುರುತಿಸ್ತೇವೆ. ಸೊ ಎಕ್ಸಾಕ್ಟಾಗಿ ತಿಳ್ಕೊಳ್ಳೋದಾದರೆ ಈ ಟಂಡ್ರಾ ಪ್ರದೇಶವನ್ನು ಭೂಮಿಯ ಉತ್ತರ ಭಾಗದಲ್ಲಿ ಅಂದರೆ ಆರ್ಕ್ಟಿಕ್ ಟಂಡ್ರಾ ಪ್ರದೇಶವನ್ನು ಭೂಮಿಯ ಉತ್ತರ ಭಾಗದಲ್ಲಿ ಸುಮಾರು 65 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 70 ಡಿಗ್ರಿ 70 ಅಥವಾ 75 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ
ಈ ಆರ್ಕ್ಟಿಕ್ ಸರ್ಕಲನ್ನು ನಾವು ಗುರುತಿಸ್ತೇವೆ ಅಂತ ನಾವು ಇಂಪಾರ್ಟೆಂಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಒಂದು ಭಾಗವನ್ನು ಆರ್ಕ್ಟಿಕ್ ಟಂಡ್ರಾ ಪ್ರದೇಶ ಅಂತ ಕೂಡ ಗುರುತಿಸ್ತೇವೆ. ಸೊ ಟಂಡ್ರಾ ಇದೇನಿದೆ ಸಾಕಷ್ಟು ಶುಷ್ಕವಾದಂತಹ ಶೀತದಿಂದ ಕೂಡಿದಂತಹ ಒಂದು ಪ್ರದೇಶವಾಗಿದ್ದು ಹೆಚ್ಚಿನ ಸಸ್ಯವರ್ಗದ ವೈವಿಧ್ಯತೆಯನ್ನು ಹೊಂದಿಲ್ಲ ಅಂತ ನಾವೆಲ್ಲ ಜಾಗ್ರಫಿಯಲ್ಲಿ ಓದಿರ್ತೇವೆ ಅನ್ನೋದನ್ನು ರಿಕಾಲ್ ಮಾಡ್ಕೋಬೇಕು. ಇನ್ನು ಇತ್ತೀಚೆಗೆ ಈ ಅಮೆರಿಕ ಮೂಲದ ನ್ಯಾಷನಲ್ ಓಷನಿಕ್ ಆ್ಯಂಡ್ ಅಟ್ಮಾಸ್ಫೇರಿಕ್ ಅಡ್ಮಿನಿಸ್ಟ್ರೇಷನ್ ನಿಂದ ಪಬ್ಲಿಷ್ ಮಾಡಲಾದಂತಹ ಆರ್ಕ್ಟಿಕ್ ರಿಪೋರ್ಟ್ ಕಾರ್ಡ್ ಅನ್ನುವ ಈ ಒಂದು ರಿಪೋರ್ಟ್ನಲ್ಲಿ ಹೈಲೈಟ್ ಮಾಡಲಾದಂತಹ ಕೆಲವೊಂದಿಷ್ಟು ಮಾಹಿತಿಗಳ ಪ್ರಕಾರ ಈ ಆರ್ಕ್ಟಿಕ್ ಸರ್ಕಲ್ನ ಟಂಡ್ರಾ ಭಾಗದಲ್ಲಿ ಅಲ್ಲಿನ ಒಂದು ಮಣ್ಣೇನಿದೆ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ ಇದು ಪರ್ಮನೆಂಟ್ಲಿ ಫ್ರೋಝನ್ ಆದಂತಹ ಅಂದರೆ ಶಾಶ್ವತವಾಗಿ ಹೆಪ್ಪುಗಟ್ಟಿದಂತಹ ಒಂದು ಪ್ರದೇಶವಾಗಿ ಗುರುತಿಸಿಕೊಳ್ಳುತ್ತೆ. ಅದನ್ನು ಪರ್ಮಾಫ್ರೋಸ್ಟ್ ಅಂತ ಕೂಡ ಕರೀತಾರೆ. ಪರ್ಮನೆಂಟ್ಲಿ ಫ್ರೋಝನ್ ಅಥವಾ ಪರ್ಮಾಫ್ರಾಸ್ಟ್ ಅಂತ ಕೂಡ ಕರೀತಾರೆ. ಇಲ್ಲಿ ಸತತವಾಗಿ ಮಿನಿಮಮ್ ಕನಿಷ್ಠ ಪಕ್ಷ 2 ವರ್ಷಗಳು ಅಥವಾ 2ಕ್ಕಿಂತ ಹೆಚ್ಚು ವರ್ಷಗಳು ಕಂಟಿನ್ಯೂಯಸ್ ಆಗಿ ಅಲ್ಲಿನ ಆ ಒಂದು ಪ್ರದೇಶದ ಮಣ್ಣು 0 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ತಾಪಮಾನವನ್ನು ಹೊಂದಿದ್ರೆ ಅಂತಹ ಪ್ರದೇಶವನ್ನು ಪರ್ಮಾಫ್ರೋಸ್ಟ್ ಅಂತ ಕರೀತಾರೆ. ಪರ್ಮನೆಂಟ್ಲಿ ಫ್ರೋಝನ್ ಶಾಶ್ವತವಾಗಿ ಹೆಪ್ಪುಗಟ್ಟಿದಂತಹ ಭೂಮಿ ಅಥವಾ ಹೆಪ್ಪುಗಟ್ಟಿದಂತಹ ಮಣ್ಣು ಅಂತ ಗುರುತಿಸ್ತಾರೆ. 2 ವರ್ಷ ಅಂತ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ನಲ್ಲಿ ಕೇಳ್ಬೋದು. ಪರ್ಮಾಫ್ರೋಸ್ಟ್ ಅಂತಂದರೆ ಕನಿಷ್ಠ ಪಕ್ಷ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಕಂಟಿನ್ಯೂಯಸ್ ಆಗಿ ಕಾನ್ಸಿಕ್ಯೂಟಿವ್ ಇಯರ್ಗಳಲ್ಲಿ ಮಣ್ಣು 0 ಡಿಗ್ರಿ ಸೆಲ್ಸಿಯಸ್ ಅಥವಾ 32 ಡಿಗ್ರಿ ಫ್ಯಾರನ್ಹೀಟ್ ಅನ್ನು ಹೊಂದಿದ್ರೆ, 32 ಮೈನಸ್ ಆಗಲ್ಲ, 32 ಡಿಗ್ರಿ ಫ್ಯಾರನ್ಹೀಟ್ ಉಷ್ಣಾಂಶವನ್ನು ಹೊಂದಿದಂತಹ ಪ್ರದೇಶದ ಮಣ್ಣಿನ ಭಾಗವನ್ನು ಪರ್ಮಾಫ್ರಾಸ್ಟ್ ಅಂತ ಗುರುತಿಸಲಾಗುತ್ತೆ. ಸೊ ಈ ಸಾಮಾನ್ಯವಾಗಿ ಆರ್ಕ್ಟಿಕ್ ಟಂಡ್ರಾ ಏನಿದೆ ಇದು ಪರ್ಮಾಫ್ರಾಸ್ಟ್ ಆದಂತಹ ಒಂದು ಭಾಗ ಅಂತ ನಾವು ಜಾಗ್ರಫಿಯಲ್ಲಿ ಓದಿರ್ತೇವೆ. ಸೊ ಈ ನ್ಯಾಷನಲ್ ಓಷನಿಕ್ ಆ್ಯಂಡ್ ಅಟ್ಮಾಸ್ಫೇರಿಕ್ ಅಡ್ಮಿನಿಸ್ಟ್ರೇಷನ್ನ ಪ್ರಕಾರ ನಿರ್ಣಾಯಕವಾದಂತಹ ಕಾರ್ಬನ್ ಸಿಂಕ್ ಆಗಿ ಅಂದರೆ ಈ ಇಂಗಾಲವನ್ನು ಹಿಡಿದಿಟ್ಟುಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಮುಖ ಒಂದು ಸೇವೆಯನ್ನು ನೀಡ್ತಾ ಇದ್ದಂತಹ ಅಥವಾ ಒಂದು ಎಕೋಲಾಜಿಕಲ್ ಕಾಂಟ್ರಿಬ್ಯೂಷನನ್ನು ನೀಡ್ತಾ ಇದ್ದಂತಹ ಆರ್ಕ್ಟಿಕ್ ಟಂಡ್ರಾ ಇತ್ತೀಚೆಗೆ ಜಾಗತಿಕ ತಾಪಮಾನ ಹೆಚ್ಚಾಗುತ್ತಿರುವುದರಿಂದ ಅಲ್ಲಿ ಸಿಂಕ್ ಆಗಿರುವಂತಹ ಅಥವಾ ಸಂಗ್ರಹಿತವಾಗಿರುವಂತಹ ಇಂಗಾಲ ಏನಾಗಿದೆ ಹೊರಸೂಸ್ತಾ ಇದೆ ಅಥವಾ ಕಾರ್ಬನ್ ಎಮಿಷನ್ ಆಗ್ತಾ ಇದೆ, ಪೊಲ್ಯೂಷನ್ ಉಂಟಾಗ್ತಾ ಇದೆ ಅಂತ ಈ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗಿದೆ ಅಂತ ನಾವು ರಿಪೋರ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಮುಖ್ಯವಾಗಿ ಈ ಪರ್ಮಾಫ್ರಾಸ್ಟ್ನಿಂದ ಉಂಟಾಗ್ತಾ ಇರುವಂತಹ ಅಥವಾ ಪರ್ಮಾಫ್ರಾಸ್ಟ್ ಕರಗುವುದರಿಂದ ಉಂಟಾಗ್ತಾ ಇರುವಂತಹ ಹೊರಬರುತ್ತಾ ಇರುವಂತಹ ಪಲ್ಯೂಟಂಟ್ಸ್ಗಳು ಯಾವುವು ಅಥವಾ ಮಾಲಿನ್ಯಕಾರಕಗಳು ಯಾವುವು ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಡೈಆಕ್ಸೈಡ್ ಮತ್ತು CH4 ಅಂದರೆ ಮೀಥೇನ್. ಈ 2 ಪ್ರಮುಖ ಈ ಹಸಿರು ಮನೆ ಪರಿಣಾಮವನ್ನು ಉಂಟು ಮಾಡುವಂತಹ ಅನಿಲಗಳು ಈ ಪರ್ಮಾಫ್ರಾಸ್ಟ್ನಿಂದ ಹೊರಬರ್ತಾ ಇವೆ ಅಂತ ಈ ಒಂದು ರಿಪೋರ್ಟ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು ಈ ಪರ್ಮನೆಂಟ್ಲಿ ಫ್ರೋಝನ್ ಆದಂತಹ ಅಥವಾ ಆರ್ಕ್ಟಿಕ್ ಟಂಡ್ರಾ ಪ್ರದೇಶ ಯಾವ ರೀತಿ ಇರುತ್ತೆ ಅಂತ ಅದರ ಲ್ಯಾಂಡ್ಸ್ಕೇಪನ್ನು ನಾವೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತೇವೆ. ಶೀತವಾದಂತಹ ಶುಷ್ಕ ಪ್ರದೇಶ, ಮರಗಳಲ್ಲದೇ ಇರುವಂತಹ ಮತ್ತು ಅಲ್ಲಿನ ಮಣ್ಣಿನಲ್ಲಿ ಹೆಚ್ಚಿನ ಪೌಷ್ಟಿಕಾಂಶ ಇಲ್ಲದೇ ಇರುವುದರಿಂದ ಮತ್ತು ದೊಡ್ಡ ಮರಗಳು ಬೆಳೆಯುವುದಕ್ಕೆ ಅನುಕೂಲವಾಗದೇ ಇರುವಂತಹ ನಿಟ್ಟಿನಲ್ಲಿ ಈ ಒಂದು ಸ್ಥಳ ಇರುವುದರಿಂದ ಅಥವಾ ಮಣ್ಣು ಇರುವುದರಿಂದ ಬೇರುಗಳು ಸರಿಯಾಗಿ ಬಿಡೋಕ್ಕಾಗೋದಿಲ್ಲ. ಸೊ ಹೀಗಾಗಿ ಅಲ್ಲಿ ಮರಗಳು ಬೆಳೆಯಲು ಸಾಧ್ಯವಿಲ್ಲ. ಸೊ ಇದೇ ಒಂದು ಕಾರಣಕ್ಕಾಗಿ ಈ ಒಂದು ಪ್ರದೇಶವನ್ನು ಸಾಕಷ್ಟು ಶುಷ್ಕವಾದಂತಹ ಪ್ರದೇಶ ಅಥವಾ ಟಂಡ್ರಾ ಆರ್ಕ್ಟಿಕ್ ಅಂತ ಗುರುತಿಸಲಾಗುತ್ತೆ. ಅದೇ ರೀತಿಯಾಗಿ ಸಾಕಷ್ಟು ಸಾವಯವ ವಸ್ತುಗಳನ್ನು ಮತ್ತು ಇಂಗಾಲವನ್ನು ಸಂಗ್ರಹಿಸಿಡುವಂತಹ ಪೀಟ್ ಮತ್ತು ಹ್ಯೂಮಸ್ನಿಂದ ಈ ಒಂದು ಪ್ರದೇಶವನ್ನು ಗುರುತಿಸಲಾಗುತ್ತೆ, ರೆಕಾಗ್ನೈಸ್ ಮಾಡಲಾಗುತ್ತೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂದರೆ ಈ ಒಂದು ಪ್ರದೇಶದಲ್ಲಿ ಯಾವುದೇ ಒಂದು ಸಾವಯವ ಪದಾರ್ಥ ಅಥವಾ ಸಾವಯವ ವಸ್ತು ಉಳ್ಕೊಂತು ಅಂತಂದರೆ ಅದು ಸಾಕಷ್ಟು ಸ್ಲೋ ಆಗಿ ಕೊಳೆಯುವಂತಹ ಒಂದು ಪ್ರಕ್ರಿಯೆಯಲ್ಲಿ ತೊಡಗುತ್ತದೆ. ಸೊ ಹೀಗಾಗಿ ಅದನ್ನು ಹ್ಯೂಮಸ್ ಅಂತ ಕರೆದ್ರೆ, ಅದೇ ರೀತಿಯಾಗಿ ಯಾವುದೇ ರೀತಿಯಾಗಿ ಈ ಕೊಳೆಯುವ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳದೇ ಇರುವಂತಹ ವಸ್ತುಗಳನ್ನು ಆರ್ಗ್ಯಾನಿಕ್
ವಸ್ತುಗಳನ್ನು ಪೀಟ್ ಅಂತ ಗುರುತಿಸಲಾಗುತ್ತೆ. ಸೊ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಇಷ್ಟೊಂದು ಡೆಪ್ತ್ ಆಗಿ ಏನೋ ಪ್ರಶ್ನೆ ಬರೋಲ್ಲ, ಆದರೂ ಕೂಡ ಇದರ ಬಗ್ಗೆ ನೀವೆಲ್ಲ ಅವೇರ್ ಆಗಿರೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇದೇ ಒಂದು ರಿಪೋರ್ಟ್ನಲ್ಲಿ ಮುಖ್ಯವಾಗಿ ಹಸಿರುಮನೆ ಅನಿಲ ಬಿಡುಗಡೆ ಆಗ್ತಾ ಇರುವುದರಿಂದ ಜಾಗತಿಕ ಸರಾಸರಿಗಿಂತ 4 ಪಟ್ಟು ಹೆಚ್ಚು ವೇಗದಲ್ಲಿ ಈ ಪರ್ಮಾಫ್ರಾಸ್ಟ್ ಪ್ರದೇಶ ಅಥವಾ ಆರ್ಕ್ಟಿಕ್ ಟಂಡ್ರಾ ಪ್ರದೇಶ ಏನಾಗ್ತಾ ಇದೆ, ಈ ಅನಿಲಗಳನ್ನು ಬಿಡುಗಡೆ ಮಾಡ್ತಾ ಇದೆ. ಇದರಿಂದಾಗಿ ಸಾಕಷ್ಟು ಹವಾಮಾನದ ಬಿಕ್ಕಟ್ಟುಗಳಿಗೆ ಕಾರಣವಾಗ್ತಾ ಇದ್ದು ಕಾಳ್ಗಿಚ್ಚಿನ ಸಂದರ್ಭಗಳು ಕೂಡ ಉಂಟಾಗ್ತಾ ಇವೆ ಅಂತ ಈ ಒಂದು ರಿಪೋರ್ಟ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ. ಅದೇ ರೀತಿಯಾಗಿ 2024ರ ಈ ರಿಪೋರ್ಟನ್ನು ಆರ್ಕ್ಟಿಕ್ ತಾಪಮಾನ ಇದ ಒಂದು ರಿಪೋರ್ಟ್ನ ಪ್ರಕಾರ ದಾಖಲೆಯ ಮಟ್ಟದ ಟೆಂಪ್ರೇಚರ್ ಇನ್ಕ್ರೀಸನ್ನು ಗುರುತಿಸಲಾಗಿದೆ ಅಥವಾ ಆ ಒಂದು ಉಷ್ಣಾಂಶದ ಹೆಚ್ಚುವಿಕೆಯನ್ನು ಗುರುತಿಸಲಾಗಿದೆ. ಮತ್ತು ಇದರಿಂದಾಗಿ ಆ ಒಂದು ಪ್ರದೇಶದಲ್ಲಿ ಸಂಗ್ರಹವಾಗಿದ್ದಂತಹ ಇಂಗಾಲ ಏನಾಗ್ತಾ ಇದೆ, ಹೊರಸೂಸ್ತಾ ಇದೆ. ಇದರಿಂದ ಪೊಲ್ಯೂಷನ್ ಅಥವಾ ಮಾಲಿನ್ಯ ಉಂಟಾಗುವಂತಹ ಸಾಧ್ಯತೆ ಇದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಕಾರ್ಬನ್ ಎಮಿಷನ್ ಹೆಚ್ಚಾಗ್ತಾ ಇದೆ. ಇದರಿಂದ ಕಾರ್ಬನ್ ಹೊರಸೂಸುವಿಕೆಯನ್ನು ಪರಿಹರಿಸುವಂತಹ ನಿಟ್ಟಿನಲ್ಲಿ ತುರ್ತು ಪರಿಸ್ಥಿತಿಯನ್ನು ಈ ಒಂದು ರಿಪೋರ್ಟ್ನಲ್ಲಿ ಹೈಲೈಟ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಪರ್ಮಾಫ್ರಾಸ್ಟ್ ಅಂದರೆ ಏನು ಅಂತ ಕ್ಲಿಯರ್ ಆಯಿತು. ಅದೇ ರೀತಿಯಾಗಿ ಈ ಆರ್ಕ್ಟಿಕ್ ಟಂಡ್ರಾ ಪ್ರದೇಶ ಎಲ್ಲಿರುತ್ತೆ ಅಂತ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಸೊ ಅದೇ ರೀತಿಯಾಗಿ ಈ ರಿಪೋರ್ಟ್ನ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಪರ್ಮಾಫ್ರಾಸ್ಟ್ ಕರಗ್ತಾ ಇರುವುದರಿಂದ CO2 ಮತ್ತು ಮೀಥೇನ್ ಅನಿಲಗಳು ಹೊರಸೂಸ್ತಾ ಇವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಆರ್ಟಿಕಲ್, ಇತ್ತೀಚೆಗೆ ಆಫ್ರಿಕಾ ಖಂಡದ ದಕ್ಷಿಣ ಭಾಗದಲ್ಲಿರುವಂತಹ ಮೊಜಾಂಬಿಕ್ ಮತ್ತು ಈ ಹೊರಗಡೆ ಇರುವಂತಹ ಒಂದು ಇಂಡಿಯನ್ ಓಷನ್ನಲ್ಲಿರುವಂತಹ ಮದಗಾಸ್ಕರ್ ಅನ್ನುವ ದ್ವೀಪದ ಮಧ್ಯದ ಭಾಗದಲ್ಲಿರುವಂತಹ ಈ ಫ್ರೆಂಚ್ ಆಡಳಿತವನ್ನು ಒಳಗೊಂಡಿರುವಂತಹ ಮಾಯೋಟೆ ಅನ್ನುವ ಹೆಸರಿನ ದ್ವೀಪದಲ್ಲಿ ಚೀಡೋ ಅನ್ನುವ ಚಂಡಮಾರುತ ಬೀಸಿದೆ. ಇದರಿಂದಾಗಿ ಸಾಕಷ್ಟು ದುರಂತಗಳು ಸಂಭವಿಸಿವೆ ಅಂತ ನ್ಯೂಸ್ನಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇತ್ತೀಚೆಗೆ ಈ ಚೀಡೋ ಚಂಡಮಾರುತ ಫ್ರಾನ್ಸ್ನ ವಸಾಹತು ಆಗಿರುವಂತಹ ಮಾಯೋಟೆ ಭಾಗದಲ್ಲಿ ಬೀಸಿರುವುದರಿಂದ ಸುಮಾರು 100 ಸಾವುಗಳು ಉಂಟಾಗಿವೆ ಅಂತ ಗುರುತಿಸಲಾಗಿದೆ. ಸೊ ಈ ಚಂಡಮಾರುತದ ಗಾಳಿಯ ವೇಗ ಸುಮಾರು 200 ಕಿಲೋಮೀಟರ್ಗಳಷ್ಟು ಇರುವುದರಿಂದ ಕಳೆದ 90 ವರ್ಷಗಳಲ್ಲಿ ಅತ್ಯಂತ ಭೀಕರವಾದಂತಹ ಶಕ್ತಿಶಾಲಿಯಾದಂತಹ ಚಂಡಮಾರುತ ಚೀಡೋ ಚಂಡಮಾರುತ ಆಗಿದೆ ಅಂತ ಗುರುತಿಸಲಾಗ್ತಾ ಇದೆ. ಇಲ್ಲಿ ಗಮನಿಸಬೇಕಾದಂತಹ ವಿಷಯ ಏನು ಅಂತಂದರೆ, ಇದು ದಕ್ಷಿಣ ಭಾಗದಲ್ಲಿ ಅಂದರೆ ಹಿಂದೂ ಮಹಾಸಾಗರದಲ್ಲಿ ಇರುವಂತಹ ಒಂದು ಪ್ರಮುಖ ಐಲ್ಯಾಂಡ್ ಆಗಿದ್ರೂ ಕೂಡ, ಅಂದರೆ ಮಾಯೋಟೆ ಐಲ್ಯಾಂಡ್ ಆಗಿದ್ರೂ ಕೂಡ ಇದರ ಅಧಿಕಾರವನ್ನು ಹೊಂದಿರುವಂತಹ ದೇಶ ಯಾವುದು ಅಂತಂದರೆ ಯುರೋಪ್ನಲ್ಲಿರುವಂತಹ ಫ್ರಾನ್ಸ್ ದೇಶ ಅಂತ ನಾವು ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಮಧ್ಯಕಾಲೀನ ಯುಗದಲ್ಲಿ ಏನಾಗುತ್ತೆ ಅಂತಂದರೆ ಇತರ ಕೆಲವೊಂದಿಷ್ಟು ಪ್ರಮುಖ ಯುರೋಪ್ ಖಂಡದ ರಾಷ್ಟ್ರಗಳೇನು ಮಾಡ್ತವೆ, ಜಾಗತಿಕವಾಗಿ ಸಾಕಷ್ಟು ವಸಾಹತುಗಳನ್ನು ರೂಪಿಸ್ತವೆ. ತಮ್ಮ ದೇಶಗಳ ಹೊರಭಾಗದಲ್ಲೂ ಕೂಡ ಬಂದು ಆಕ್ರಮಣ ಮಾಡಿ ಆ ಒಂದು ಪ್ರದೇಶವನ್ನು ಆಕ್ರಮಿಸಿ ಅವುಗಳ ಆಡಳಿತವನ್ನು ವಹಿಸ್ತವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅದರ ಭಾಗವಾಗಿ ಕೂಡ ನಮ್ಮ ಭಾರತ ಕೂಡ ಈ ಬ್ರಿಟಿಷರ ವಸಾಹತು ಆಗಿತ್ತು ಒಂದು ಟೈಮ್ನಲ್ಲಿ. 1947ರಲ್ಲಿ ಭಾರತ ಒಂದು ಸ್ವತಂತ್ರವಾದಂತಹ ರಾಷ್ಟ್ರವಾಗುತ್ತೆ. ಅದೇ ರೀತಿಯಾಗಿ ಸಾಕಷ್ಟು ಇತರ ಪ್ರಮುಖ ದ್ವೀಪಗಳನ್ನಾಗಿರ್ಬೋದು ಅಥವಾ ಭೂಪ್ರದೇಶಗಳನ್ನು ಈ ಯುರೋಪಿನ ಪ್ರಮುಖ ರಾಷ್ಟ್ರಗಳು ಹೊಂದಿವೆ ಅಂತ ನಾವಿಲ್ಲಿ ಗಮನಿಸಬೇಕು. ಸೊ ಅದರ ಒಂದು ಭಾಗವಾಗಿ ಈ ಫ್ರಾನ್ಸ್ ದೇಶದ ಆಡಳಿತದಲ್ಲಿರುವಂತಹ ಮಾಯೋಟೆ ಅನ್ನುವ ಐಲ್ಯಾಂಡ್ ಎಲ್ಲಿದೆ, ಮೊಜಾಂಬಿಕ್ ಚಾನೆಲ್ನಲ್ಲಿ ಲೊಕೇಟ್ ಆಗಿದೆ. ಸೊ ಆ ಒಂದು ಪ್ರದೇಶದಲ್ಲಿ ಚೀಡೋ ಚಂಡಮಾರುತ ಇತ್ತೀಚೆಗೆ ಬೀಸಿ ಸಾಕಷ್ಟು ಭೀಕರವಾದಂತಹ ಒಂದು ಪರಿಸ್ಥಿತಿ ಉಂಟು ಮಾಡಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಅದೇ ರೀತಿಯಾಗಿ ಸಾಕಷ್ಟು ಜನರಿಗೆ ಪರಿಹಾರವನ್ನು ನೀಡುವಂತಹ ನಿಟ್ಟಿನಲ್ಲಿ ನಮ್ಮ ಭಾರತ ಸರ್ಕಾರ ಕೂಡ ಬದ್ಧವಾಗಿದೆ ಅಂತ ಗುರುತಿಸಲಾಗಿದೆ. ಮತ್ತು ಈ ಚೀಡೋ ಅನ್ನುವ ಚಂಡಮಾರುತ ಸಾಮಾನ್ಯವಾಗಿ ಉಷ್ಣವಲಯದ ಟ್ರಾಪಿಕಲ್ ಸೈಕ್ಲೋನ್ ಆಗಿದ್ದು ಆ ಒಂದು ಪ್ರದೇಶದಲ್ಲಿರುವಂತಹ ಸಮುದ್ರದ ಮೇಲ್ಮೈ ತಾಪಮಾನ ಹೆಚ್ಚಾಗುವುದರಿಂದ ಅಟ್ಲೀಸ್ಟ್ ಆ ಒಂದು ಸಮುದ್ರದ ಸರ್ಫೇಸ್ ಟೆಂಪ್ರೇಚರ್ ಏನಿದೆ 27 ಡಿಗ್ರಿ ಸೆಲ್ಸಿಯಸ್ ಅಥವಾ ಅದಕ್ಕಿಂತ ಹೆಚ್ಚಾಗ್ತಾ ಹೋದರೆ ಆ ಒಂದು ಸಂದರ್ಭದಲ್ಲಿ ಈ ಪ್ರೆಷರ್ ಡಿಪ್ರೆಷನ್ ಆಗಿ, ಅಂದರೆ ಆ ಒಂದು ವಾಯುಭಾರ ಕುಸಿತ ಉಂಟಾಗಿ ಈ ರೀತಿಯಾದಂತಹ ಟ್ರಾಪಿಕಲ್ ಸೈಕ್ಲೋನ್ಸ್ಗಳು ಉಂಟಾಗುವಂತಹ ಪರಿಸ್ಥಿತಿ ಉಂಟಾಗುತ್ತೆ. ಸೊ ಇತ್ತೀಚೆಗೆ ಚೀಡೋ ಚಂಡಮಾರುತ ಈ ಒಂದು ಭಾಗದಲ್ಲಿ ಬೀಸಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇದು ಆ್ಯಕ್ಚುಲಿ ಫ್ರಾನ್ಸ್ ತತ್ತರ ಅಂತ ನೀಡಿದ್ದಾರೆ. ಇದು ತಪ್ಪಾಗುತ್ತೆ ಸ್ಟೇಟ್ಮೆಂಟ್. ಯಾಕಂತಂದರೆ ಫ್ರಾನ್ಸ್ ದೇಶ ಸಾಕಷ್ಟು ದೂರದಲ್ಲಿದೆ. ಆದರೂ ಕೂಡ ಈ
ಮಯೋಟೆ ಐಲ್ಯಾಂಡ್ ಏನಿದೆ ಇದು ಫ್ರಾನ್ಸ್ ದೇಶದ ಒಂದು ಪ್ರಮುಖ ವಸಾಹತು ಭಾಗ ಅಥವಾ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಡ್ಸ್ಕೇಪ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಎಕ್ಸಾಕ್ಟಾಗಿ ಇದರ ಲೊಕೇಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಆಗಲೇ ತಿಳಿಸಿದ ಹಾಗೆ ಆಫ್ರಿಕಾ ಖಂಡದ ದಕ್ಷಿಣ ಭಾಗದಲ್ಲಿ ಮೊಜಾಂಬಿಕ್ ದೇಶ ಮತ್ತು ಮದಗಾಸ್ಕರ್ ಐಲ್ಯಾಂಡ್ನ ನಡುವಿನ ಒಂದು ಪ್ರಮುಖ ಕಾಮೊರೋಸ್ ದ್ವೀಪ ಸಮೂಹಗಳ ಭಾಗವಾಗಿ ಮಾಯೋಟೆ ಅನ್ನುವ ಐಲ್ಯಾಂಡನ್ನು ಫ್ರಾನ್ಸ್ ದೇಶ ಆಡಳಿತವನ್ನು ನಡೆಸುತ್ತೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಮಾಯೋಟೆ ಐಲ್ಯಾಂಡ್ ಈಸ್ ಲೊಕೇಟೆಡ್ ಇನ್ ಇಂಡಿಯನ್ ಓಷನ್ ಅಥವಾ ಹಿಂದೂ ಮಹಾಸಾಗರದ ಭಾಗವಾಗಿದ್ದು ಈ ಮೊಜಾಂಬಿಕ್ ಚಾನೆಲ್ನ ಮಧ್ಯಭಾಗದಲ್ಲಿ ಈ ಮಾಯೋಟೆ ಐಲ್ಯಾಂಡ್ ಲೊಕೇಟ್ ಆಗಿದೆ ಅಂತ ಕಾಮೊರೋಸ್ ಗ್ರೂಪ್ ಆಫ್ ಐಲ್ಯಾಂಡ್ಸ್ನ ಭಾಗವಾಗಿ ಮಾಯೋಟೆಯನ್ನು ನಾವು ಅಬ್ಸರ್ವ್ ಮಾಡ್ತೇವೆ. ಇದರ ಲೊಕೇಶನ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇನ್ನು ಮುಂದಿನ ಆರ್ಟಿಕಲ್ 2015 ಇಸವಿಯಲ್ಲಿ ನಮ್ಮ ಭಾರತ ಸರ್ಕಾರ ಮತ್ತು ಫ್ರಾನ್ಸ್ ದೇಶಗಳ ಸಹಭಾಗಿತ್ವದಲ್ಲಿ ಪ್ಯಾರಿಸ್ನಲ್ಲಿ ನಡೆದಂತಹ ಕಾನ್ಫರೆನ್ಸ್ ಆಫ್ ಪಾರ್ಟಿಯ 21ನೇ ಆವೃತ್ತಿಯಲ್ಲಿ ಒಂದು ಪ್ರಮುಖ ಇನಿಷಿಯೇಟಿವನ್ನು ಪ್ರಾರಂಭಿಸಲಾಗುತ್ತೆ. ಅದರ ಹೆಸರು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಅಂತ ಇದನ್ನು ಗುರುತಿಸ್ತೇವೆ. ಸೊ ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅನ್ನುವ ಈ ಒಂದು ಒಕ್ಕೂಟಕ್ಕೆ ಇತ್ತೀಚೆಗೆ ಯುರೋಪಿನ ಒಂದು ಪ್ರಮುಖ ದೇಶವಾಗಿರುವಂತಹ ಮಾಲ್ಡೋವಾ ಕೂಡ ಆ ಒಂದು ಅಗ್ರಿಮೆಂಟಿಗೆ ಸಹಿ ಹಾಕಿದೆ ಮತ್ತು ಇದನ್ನು ಜಾಯಿನ್ ಆಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಮಾಲ್ಡೋವಾ ಇತ್ತೀಚೆಗೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಫ್ರೇಮ್ವರ್ಕ್ ಒಪ್ಪಂದಕ್ಕೆ ಸಹಿ ಹಾಕುವುದರ ಮೂಲಕ ಈ ರಿನ್ಯೂಯಬಲ್ ಎನರ್ಜಿಯನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಬದ್ಧವಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಇಮೇಜ್ನಲ್ಲಿ ನೋಡ್ಬೋದು, ನಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಎಸ್ ಜೈಶಂಕರ್ ಅವರು ಅಗ್ರಿಮೆಂಟಿಗೆ ಸಹಿ ಹಾಕಿಸ್ಕೊಳ್ತಾ ಇದ್ದಾರೆ ಮಾಲ್ಡೋವಾದ ರಿಪ್ರೆಸೆಂಟೇಟಿವ್ನಿಂದ ಅಂತ ನಾವಿಲ್ಲಿ ಇಮೇಜ್ನಲ್ಲಿ ಅಬ್ಸರ್ವ್ ಮಾಡ್ಬೋದು. ಅದೇ ರೀತಿಯಾಗಿ ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಬಗ್ಗೆ ಕೂಡ ನಾವು ಸಾಕಷ್ಟು ಬಾರಿ ನ್ಯೂಸ್ನಲ್ಲಿ ಓದಿದ್ವಿ ಅಥವಾ ಆರ್ಟಿಕಲನ್ನು ಡಿಸ್ಕಸ್ ಮಾಡಿದ್ವಿ. ಆದರೂ ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಇಂಪಾರ್ಟೆಂಟ್ ಮಾಹಿತಿಯನ್ನು ಮತ್ತೊಮ್ಮೆ ರಿವೈಸ್ ಮಾಡ್ಕೋಣ. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ 2015 ಇಸವಿಯಲ್ಲಿ ಭಾರತ ಮತ್ತು ಫ್ರಾನ್ಸ್ ದೇಶಗಳ ಒಂದು ಪ್ರಮುಖ ಉಪಕ್ರಮವಾಗಿ COP21 ಪ್ಯಾರಿಸ್ನಲ್ಲಿ ನಡೆದಂತಹ COP21ನ ಭಾಗವಾಗಿ ಈ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟವನ್ನು ಸ್ಥಾಪನೆ ಮಾಡಲಾಗುತ್ತೆ. ಸೊ ಜಾಗತಿಕವಾಗಿ ಈ ಸೌರಶಕ್ತಿಯ ಪರಿಹಾರಗಳನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಮತ್ತು ಹವಾಮಾನ ಬದಲಾವಣೆಯನ್ನು ಎದುರಿಸುವಂತಹ ಒಂದು ಪ್ರಮುಖ ಭಾಗವಾಗಿ ಈ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟವನ್ನು ಸ್ಥಾಪನೆ ಮಾಡಲಾಗುತ್ತೆ. ಇದರ ಮುಖ್ಯ ಕಚೇರಿಯಲ್ಲಿದೆ ಅನ್ನೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. 2015 ಇದನ್ನು ಸ್ಥಾಪಿಸಲಾಗುತ್ತೆ ಮತ್ತು ಭಾರತದ ಹರಿಯಾಣದಲ್ಲಿರುವಂತಹ ಗುರುಗ್ರಾಮ್ನಲ್ಲಿ ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ ಮುಖ್ಯ ಕಚೇರಿ ಹೆಡ್ ಕ್ವಾರ್ಟರ್ ಲೊಕೇಟ್ ಆಗಿದೆ ಅನ್ನೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮಾಲ್ಡೋವಾ ದೇಶ ನ್ಯೂಸ್ನಲ್ಲಿರೋದ್ರಿಂದ ಇದಕ್ಕೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮ್ಯಾಪಿಂಗ್ ರಿಲೇಟ್ ಆದಂತಹ ಮಾಹಿತಿಗಳನ್ನು ಕೂಡ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ಅಂತಾರಾಷ್ಟ್ರೀಯ ಸೋಲಾರ್ ಅಥವಾ ಈ ಸೌರ ಒಕ್ಕೂಟದಲ್ಲಿ ಸದ್ಯಕ್ಕೆ 104 ಸದಸ್ಯ ರಾಷ್ಟ್ರಗಳು ಅಗ್ರಿಮೆಂಟಿಗೆ ಸಹಿ ಹಾಕಿದ್ದು, ಮುಖ್ಯವಾಗಿ ಈ ಸೌರಶಕ್ತಿಯ ಪ್ರಮುಖ ಇನಿಷಿಯೇಟಿವ್ಗಳು ಅಥವಾ ಸೊಲ್ಯೂಷನ್ಸ್ಗಳು ಯಾವುವು ಅಂತ ತಿಳ್ಕೊಳ್ಳೋದಾದರೆ ಮುಖ್ಯವಾಗಿ ಕೃಷಿ ಕ್ಷೇತ್ರದಲ್ಲಿ ಆಗಿರಬಹುದು ಅಥವಾ ಪ್ರಮುಖ ಸೋಲಾರ್ ಅಪ್ಲಿಕೇಶನ್ಸ್ಗಳಾದಂತಹ ಆರೋಗ್ಯ ರಕ್ಷಣೆಯಲ್ಲಿ ಮತ್ತು ಈ ಕೂಲಿಂಗ್ ಸೊಲ್ಯೂಷನ್ಸ್ಗಳು ಅಂದರೆ ಈ AC ಆಗಿರ್ಬೋದು ಅಥವಾ ಏರ್ ಕೂಲಿಂಗ್ ಸಿಸ್ಟಮ್ ಆಗಿರ್ಬೋದು, ಈ ರೀತಿಯಾದಂತಹ ಪ್ರಮುಖ ವ್ಯವಸ್ಥೆಗಳಲ್ಲಿ ಅವಶ್ಯಕವಾಗಿರುವಂತಹ ಎನರ್ಜಿಯನ್ನು ಪೂರೈಕೆ ಮಾಡುವಂತಹ ನಿಟ್ಟಿನಲ್ಲಿ ಸೋಲಾರ್ ಎನರ್ಜಿಯನ್ನು ಉಪಯೋಗಿಸುವಂತೆ ಪ್ರೋತ್ಸಾಹಿಸುವಂತಹ ಪ್ರಮುಖ ಸೌರ ಪರಿಹಾರಗಳನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಕೆಲಸವನ್ನು ಮಾಡ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಇದರ ಮುಖ್ಯ ಗುರಿಯಾಗಿ 2015 ಮುಂದಿನ 15 ವರ್ಷಗಳವರೆಗೆ ಅಂದರೆ 2030ನೇ ಇಸವಿಯವರೆಗೆ ಸುಮಾರು 1,000 ಬಿಲಿಯನ್ $, 1,000 ಶತಕೋಟಿ $ಗಳಷ್ಟು ಸೌರಶಕ್ತಿಯ ಇನ್ವೆಸ್ಟ್ಮೆಂಟ್ಸ್ಗೆ ಅಂದರೆ ಸೋಲಾರ್ ಎನರ್ಜಿಯನ್ನು ಉತ್ಪಾದನೆ ಮಾಡುವಂತಹ ನಿಟ್ಟಿನಲ್ಲಿ ಇನ್ವೆಸ್ಟ್ಮೆಂಟ್ಗಳನ್ನು ಹೂಡಿಕೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಸಹಕಾರಿಯಾಗಲಿದೆ. ಅದೇ ರೀತಿಯಾಗಿ 2030ರ ವೇಳೆಗೆ ಜಾಗತಿಕವಾಗಿ ಸುಮಾರು 1,000 ಗೀಗಾವ್ಯಾಟ್ಗಳಷ್ಟು ಸೌರಶಕ್ತಿಯ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಈ ಎಲ್ಲ ರಾಷ್ಟ್ರಗಳು ಅಂದರೆ ಸದಸ್ಯ ರಾಷ್ಟ್ರಗಳು ಹೂಡಿಕೆಯನ್ನು ಮಾಡಬೇಕು ಅಂತ ಪ್ರೋತ್ಸಾಹವನ್ನು ನೀಡುವಂತಹ ನಿಟ್ಟಿನಲ್ಲೂ ಕೂಡ ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಏನಿದೆ
ಕೆಲಸವನ್ನು ಮಾಡ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಮುಖ್ಯವಾಗಿ ಈ ಆಫ್ರಿಕಾದ ಸೌರ ಹೂಡಿಕೆಗಳನ್ನು ಬೆಂಬಲಿಸುವಂತಹ ನಿಟ್ಟಿನಲ್ಲಿ COP27ನ ಜಾಗತಿಕ ಸೌರ ಸೌಲಭ್ಯ ಭಾಗವಾಗಿ ಇದನ್ನು ಪ್ರಾರಂಭಿಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅಂದರೆ 2015ರಿಂದ ಪ್ರಾರಂಭವಾಗಿ 2030ರ ವೇಳೆಗೆ 1000 ಗಿಗಾವ್ಯಾಟ್ಗಳಷ್ಟು ಸೋಲಾರ್ ಎನರ್ಜಿಯನ್ನು ಉತ್ಪಾದಿಸುವಂತಹ ಗುರಿಯನ್ನು ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಹೊಂದಿದೆ. ಇತ್ತೀಚೆಗೆ ಮಾಲ್ಡೋವಾ ದೇಶ ಕೂಡ ಈ ಫ್ರೇಮ್ವರ್ಕ್ ಕನ್ವೆನ್ಷನ್ಗೆ ಅಥವಾ ಈ ಒಂದು ಅಗ್ರಿಮೆಂಟಿಗೆ ಸಹಿ ಹಾಕಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಮಾಲ್ಡೋವಾ ದೇಶದ ಎಕ್ಸಾಕ್ಟ್ ಲೊಕೇಶನನ್ನು ಅಬ್ಸರ್ವ್ ಮಾಡೋದಾದರೆ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಯುರೋಪಿನ ಒಂದು ಪ್ರಮುಖ ರಾಷ್ಟ್ರವಾಗಿ ಮಾಲ್ಡೋವಾ ದೇಶವನ್ನು ಗುರುತಿಸಲಾಗುತ್ತೆ. ಇಲ್ಲಿ ನೋಡ್ಬೋದು ಯುರೋಪಿನ ಯುಕ್ರೇನ್ ಮತ್ತು ರೊಮೇನಿಯಾ ದೇಶಗಳ ನಡುವೆ ಮಾಲ್ಡೋವಾ ದೇಶ ಲೊಕೇಟ್ ಆಗಿದೆ. ಅದರ ಫ್ಲ್ಯಾಗನ್ನು ಕೂಡ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಯುಕ್ರೇನ್ ಮತ್ತು ರೊಮೇನಿಯಾದ ಮಧ್ಯಭಾಗದಲ್ಲಿ ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಅಂದರೆ ಯಾವುದೇ ರೀತಿಯಾಗಿ ಈ ಸಮುದ್ರ ಅಥವಾ ಸಾಗರದ ಕರಾವಳಿ ಭಾಗವನ್ನು ಹಂಚಿಕೊಳ್ಳೋದಿಲ್ಲ. ಇದು ಒಂದು ಲ್ಯಾಂಡ್ ಲಾಕ್ಡ್ ನೇಷನ್ ಮಾಲ್ಡೋವಾ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅಂತಾರಾಷ್ಟ್ರೀಯ ಸೋಲಾರ್ ಅಲಯನ್ಸ್ ಅಥವಾ ಸೌರ ಒಕ್ಕೂಟಕ್ಕೆ ಅಗ್ರಿಮೆಂಟಿಗೆ ಸಹಿ ಹಾಕಿದೆ ಅಂತ ನ್ಯೂಸನ್ನು ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಆರ್ಟಿಕಲ್, ಇತ್ತೀಚೆಗೆ ನಮ್ಮ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಅಧಿವೇಶನದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ TB ಜಯಚಂದ್ರ ಅವರಿಗೆ ಅತ್ಯುತ್ತಮ ಶಾಸಕ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಮುಖ್ಯವಾಗಿ ಈ ಸದನದ ಕಾರ್ಯಕಲಾಪಗಳಲ್ಲಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡುವುದು ಮತ್ತು ಈ ಸಂಸದೀಯ ಉತ್ತಮ ಪಟುವಾಗಿ ಚರ್ಚೆಯಲ್ಲಿ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ನಡೆಸುವುದು ಮತ್ತು ಚರ್ಚೆಯ ಗುಣಮಟ್ಟವನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಕಾಂಟ್ರಿಬ್ಯೂಷನನ್ನು ನೀಡಿದ್ದರಿಂದ TB ಜಯಚಂದ್ರ ಅವರಿಗೆ ಅತ್ಯುತ್ತಮ ಶಾಸಕ ಪ್ರಶಸ್ತಿಯನ್ನು ಸ್ಪೀಕರ್ ಆದಂತಹ UT ಖಾದರ್ ಅವರು, CM ಸಿದ್ದರಾಮಯ್ಯನವರು ಮತ್ತು ವಿರೋಧ ಪಕ್ಷದ ನಾಯಕರಾಗಿರುವಂತಹ R ಅಶೋಕ್ ಅವರು ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ ಅಂತ ನ್ಯೂಸ್ನಿಂದ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇದಕ್ಕಿಂತ ಹಿಂದೆ ಮಾಜಿ CM ಆಗಿದ್ದಂತಹ BS ಯಡಿಯೂರಪ್ಪನವರು ಮತ್ತು ಶಾಸಕ RV ದೇಶಪಾಂಡೆ ಅವರಿಗೆ ಅತ್ಯುತ್ತಮ ಶಾಸಕ ಪ್ರಶಸ್ತಿಯನ್ನು ನೀಡಲಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳಿಗೆ ರೆಲೆವೆಂಟ್ ಆಗುವಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ರಿವೈಸ್ ಮಾಡ್ಕೋಣ. ರಿವಿಷನ್ ಟೈಮ್. ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ, ಆರ್ಕ್ಟಿಕ್ ಟಂಡ್ರಾ ಪ್ರದೇಶದಲ್ಲಿ ಮರಗಳು ಬೆಳೆಯದೇ ಇರಲು ಮುಖ್ಯ ಕಾರಣ ಏನು ಅಂತ ಪ್ರಶ್ನೆ ಇದೆ. 65 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 70 ಡಿಗ್ರಿ ಅಕ್ಷಾಂಶದವರೆಗಿನ 75 ಡಿಗ್ರಿ ಅಕ್ಷಾಂಶದವರೆಗಿನ ಭಾಗವನ್ನು ಆರ್ಕ್ಟಿಕ್ ಟಂಡ್ರಾ ಪ್ರದೇಶ ಅಂತ ಗುರುತಿಸಲಾಗುತ್ತೆ. ಸೊ ಇಲ್ಲಿ ಮರಗಳು ಬೆಳೆಯದೇ ಇರಲು ಕಾರಣ ಏನು ಅಂತಂದರೆ ಆಪ್ಷನ್ ಡಿ, ಪರ್ಮಾಫ್ರಾಸ್ಟ್ ಸಸ್ಯದ ಬೇರಿನ ಬೆಳವಣಿಗೆಯನ್ನು ನಿರ್ಬಂಧಿಸುತ್ತದೆ. ಅಂದರೆ ಪರ್ಮನೆಂಟ್ಲಿ ಫ್ರೋಝನ್ ಆದಂತಹ ಅಥವಾ ಶಾಶ್ವತವಾಗಿ ಹೆಪ್ಪುಗಟ್ಟಿರುವಂತಹ ಭೂಮಿಯಲ್ಲಿ ಸಸ್ಯದ ಬೇರಿಗೆ ಬೆಳೆಯಲು ಅವಕಾಶ ಸಿಗುವುದಿಲ್ಲ. ಇದೇ ಕಾರಣಕ್ಕಾಗಿ ಅಲ್ಲಿ ಮರಗಳು ಬೆಳೆಯಲು ಸಾಧ್ಯವಿಲ್ಲ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, ಆರ್ಕ್ಟಿಕ್ ಟಂಡ್ರಾದಲ್ಲಿ ಪರ್ಮಾಫ್ರಾಸ್ಟ್ ಕರಗುವುದರಿಂದ ಈ ಕೆಳಗಿನ ಯಾವ ಹಸಿರು ಮನೆ ಅನಿಲ ಪ್ರಾಥಮಿಕವಾಗಿ ಬಿಡುಗಡೆಯಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಸ್ಗಳಲ್ಲಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. CH4 ಮೀಥೇನ್ ಅಥವಾ ಮೀಥೇನ್ ಅನಿಲ ಮತ್ತು ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಈ ಪ್ರಮುಖ ಗ್ರೀನ್ ಹೌಸ್ ಗ್ಯಾಸಸ್ ಅಥವಾ ಹಸಿರು ಮನೆ ಪರಿಣಾಮವನ್ನು ಉಂಟು ಮಾಡುವಂತಹ ಅನಿಲಗಳು ಈ ಆರ್ಕ್ಟಿಕ್ ಟಂಡ್ರಾದ ಪರ್ಮಾಫ್ರಾಸ್ಟ್ ಕರಗುವುದರಿಂದ ಬಿಡುಗಡೆ ಆಗ್ತಾ ಇವೆ. ಅಂದರೆ ವಾತಾವರಣದಲ್ಲಿ ಬಿಡುಗಡೆಯಾಗಿ ಪಲ್ಯೂಷನನ್ನು ಉಂಟು ಮಾಡ್ತಾ ಇವೆ, ಕಾರ್ಬನ್ ಎಮಿಷನನ್ನು ಉಂಟು ಮಾಡ್ತಾ ಇವೆ ಅಂತ ನಾವು ಒಂದು ನ್ಯೂಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಇತ್ತೀಚೆಗೆ ಅಮೆರಿಕದ ಮೂಲದ ಆರ್ಕ್ಟಿಕ್ ರಿಪೋರ್ಟ್ ಕಾರ್ಡ್ನಲ್ಲಿ, ಅಂದರೆ ಒಂದು ಸಂಸ್ಥೆ NOAA ಅನ್ನುವ ಒಂದು ಸಂಸ್ಥೆ, ನ್ಯಾಷನಲ್ ಓಷಿನಿಕ್ ಅಟ್ಮಾಸ್ಫಿಯರಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನುವ ಸಂಸ್ಥೆಯ ಮೂಲಕ ಆರ್ಕ್ಟಿಕ್ ರಿಪೋರ್ಟ್ ಕಾರ್ಡನ್ನು ಪಬ್ಲಿಷ್ ಮಾಡಲಾಗಿದೆ. ಸೊ ಈ ಒಂದು ರಿಪೋರ್ಟ್ನ ಪ್ರಕಾರ ಈ ಆರ್ಕ್ಟಿಕ್ ಟಂಡ್ರಾ ಪ್ರದೇಶದ ಕಾರ್ಬನ್ ಸಿಂಕ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಈ ಪರ್ಮಾಫ್ರಾಸ್ಟ್ ಏನಿದೆ, ಇತ್ತೀಚಿನ ತಾಪಮಾನ ಹೆಚ್ಚಾಗ್ತಾ ಇರೋದ್ರಿಂದ ಕರಗುವುದರಿಂದ ಕಾರ್ಬನ್ ಎಮಿಷನ್ ಹೆಚ್ಚಾಗ್ತಾ ಇದೆ ಅಂತ. ಸೊ ಈ ಒಂದು ಇಂಗಾಲದ ಹೊರಸೂಸುವಿಕೆಯ ಭಾಗವಾಗಿ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೀಥೇನ್ ಅನಿಲಗಳು
ಬಿಡುಗಡೆ ಆಗ್ತಾ ಇವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಪರ್ಮಾಫ್ರಾಸ್ಟ್ ಅಂತಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಸತತ ವರ್ಷಗಳಲ್ಲಿ 0 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾದಂತಹ ತಾಪಮಾನ ಇರುವಂತಹ ಪ್ರದೇಶವನ್ನು ಪರ್ಮಾಫ್ರಾಸ್ಟ್ ಅಥವಾ ಶಾಶ್ವತ ಹೆಪ್ಪುಗಟ್ಟಿದಂತಹ ಪ್ರದೇಶ ಅಂತ ನಾವು ಗುರುತಿಸ್ತೇವೆ. ಮುಂದಿನ ರಿವಿಷನ್ ಪ್ರಶ್ನೆ, ಚಿಡೋ ಚಂಡಮಾರುತ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಸೊ ಇದು ಯಾವ ಒಂದು ಭಾಗದಲ್ಲಿ ಅಪ್ಪಳಿಸಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಫ್ರೆಂಚ್ ವಸಾಹತು ಪ್ರದೇಶವಾಗಿರುವಂತಹ ಹಿಂದೂ ಮಹಾಸಾಗರದಲ್ಲಿರುವಂತಹ ಮಾಯೋಟೆ ಅನ್ನುವ ಐಲ್ಯಾಂಡ್ಗೆ ಚಿಡೋ ಚಂಡಮಾರುತ ಅಪ್ಪಳಿಸಿ ಸುಮಾರು 100ಕ್ಕೂ ಹೆಚ್ಚು ಸಾವುಗಳಿಗೆ ಕಾರಣವಾಗಿದೆ ಅಂತ ನಾವು ನ್ಯೂಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಮಾಯೋಟೆ ಐಲ್ಯಾಂಡ್ ಈಸ್ ಲೊಕೇಟೆಡ್ ಇನ್ ಇಂಡಿಯನ್ ಓಷಿಯನ್. ಇದು ಮುಖ್ಯವಾಗಿ ಆಫ್ರಿಕಾದ ದಕ್ಷಿಣ ಭಾಗದಲ್ಲಿರುವಂತಹ ಮೊಜಾಂಬಿಕ್ ದೇಶ ಮತ್ತು ಮದಗಾಸ್ಕರ್ ಐಲ್ಯಾಂಡ್ಗಳ ಮಧ್ಯಭಾಗದಲ್ಲಿ ಮಾಯೋಟೆ ಐಲ್ಯಾಂಡ್ ಕೊಮೊರೊಸ್ ಅನ್ನುವ ದ್ವೀಪಗಳ ಸಮೂಹದ ಭಾಗವಾಗಿ ಫ್ರೆಂಚ್ ದೇಶದ ಒಂದು ವಸಾಹತುವಾಗಿ ಗುರುತಿಸಿಕೊಳ್ಳುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ನಮಗೆಲ್ಲ ಗೊತ್ತು, ಫ್ರೆಂಚ್ ಯುರೋಪ್ನಲ್ಲಿದ್ದರೂ ಕೂಡ ಈ ಹಿಂದೂ ಮಹಾಸಾಗರದಲ್ಲಿರುವಂತಹ ಮಾಯೋಟೆ ಮೇಲೆ ಅಧಿಕಾರ ಹೊಂದಿದೆ ಅಂತ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ ಪ್ರಧಾನ ಕಚೇರಿ ಎಲ್ಲಿದೆ? ವೇರ್ ಇಸ್ ದ ಹೆಡ್ ಕ್ವಾರ್ಟರ್ ಆಫ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಈಸ್ ಲೊಕೇಟೆಡ್ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಭಾರತದ ಹರಿಯಾಣದಲ್ಲಿರುವಂತಹ ಗುರುಗ್ರಾಮ್ ಅನ್ನುವ ಸ್ಥಳದಲ್ಲಿ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಹೆಡ್ ಕ್ವಾರ್ಟರ್ ಲೊಕೇಟ್ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಇತ್ತೀಚೆಗೆ ನಮ್ಮ ಭಾರತ ಮತ್ತು ಫ್ರಾನ್ಸ್ ದೇಶದ ಒಂದು ಇನಿಷಿಯೇಟಿವ್ ಆಗಿರುವಂತಹ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಥವಾ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಅದರ ಒಂದು ಅಗ್ರಿಮೆಂಟಿಗೆ ಮಾಲ್ಡೋವಾ ದೇಶ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ನಾವು ನ್ಯೂಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇದರ ಮೂಲಕ ರಿನ್ಯೂಯಬಲ್ ಎನರ್ಜಿ ಸೆಕ್ಟರನ್ನು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಈ ಮಾಲ್ಡೋವಾ ಕೂಡ ಬದ್ಧವಾಗಿದೆ ಅಂತ ನ್ಯೂಸನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸನ್ನು 2016ನೇ ಇಸವಿಯಲ್ಲಿ ಭಾರತ ಮತ್ತು ಫ್ರಾನ್ಸ್ ದೇಶಗಳಿಂದ ಪ್ರಾರಂಭಿಸಲಾಗುತ್ತೆ. ಇದರ ಮುಖ್ಯ ಕಚೇರಿಯಲ್ಲಿದೆ ಅಂತಂದರೆ ನಮ್ಮ ಭಾರತದ ಗುರುಗ್ರಾಮ್ ಅನ್ನುವ ನಗರದಲ್ಲಿ ಲೊಕೇಟ್ ಆಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಡಿಸ್ಕಷನ್ನಲ್ಲಿ ಭಾಗವಹಿಸಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಕಾಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಡಿಸ್ಕಷನ್ನಲ್ಲಿ ಕೇಳಲಾದಂಥ ಪ್ರಶ್ನೆಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್ ಡೇ.